ನಿಮಗೊಂದು ದೃಶ್ಯವನ್ನು ತೋರಿಸಿದ್ವಿ. ಸಿದ್ದರಾಮಯ್ಯ ಅವರು ಮಾತಾಡಬೇಕಾದ್ರೆ ರೈಟ್ ಸೈಡಲ್ಲಿ ನಿಮಗೆ ಕಾಣಿಸ್ತಾ ಇತ್ತು. ಧಾರವಾಡದಲ್ಲಿ ಮಾಡಿದಂಥ ಪ್ರತಿಭಟನೆ, ಇವತ್ತು ಆ ಹೋರಾಟವನ್ನು ಮಾಡಿದ್ರಲ್ಲ ಉದ್ಯೋಗಾಕಾಂಕ್ಷಿಗಳು, ಅವರ ಮನೆ ಪರಿಸ್ಥಿತಿ ನೋಡಿ. ಅದು ಬಿಡಿ, ಮನೆ ಬಿಟ್ಟು ಬಂದು ಇವತ್ತು ಅವರೆಲ್ಲರೂ ಕೂಡ PGನಲ್ಲಿ ಕಾಲವನ್ನು ಕಳೀತಾ ಇದ್ದಾರೆ. ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ನಾವಿಲ್ಲಿ ನಿಂತ್ಕೊಂಡು ಏನು ಬೇಕಾದ್ರೆ ಮಾತಾಡ್ಬೋದು. 2 ಲಕ್ಷಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇರೋದು. ಆದರೆ ಇವತ್ತು ರಾಜ್ಯ ಸರ್ಕಾರ 56,432 ಹುದ್ದೆಯನ್ನು ಭರ್ತಿ ಮಾಡೋದಾಗಿ ಹೇಳಿದೆ ಮುಂದಿನ 1 ವರ್ಷದಲ್ಲಿ. ಸರ್ಕಾರ ರಚನೆ ಮಾಡುವಂಥ ಸಂದರ್ಭದಲ್ಲಿ, ನಿಮ್ಮ ಪ್ರಚಾರದ ಸಂದರ್ಭದಲ್ಲಿ ನಾವು ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಇಷ್ಟು ವರ್ಷ ಬೇಕಾಯ್ತು ಅಂತೇಳಿ ಇವತ್ತು ತುಂಬ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಇವತ್ತು ಲಕ್ಷಾಂತರ ನಿರುದ್ಯೋಗಿಗಳು ಇವತ್ತಿನ ಬಜೆಟ್ ಮೇಲೆ ಕಣ್ಣನ್ನು ಇಟ್ಟಿದ್ರು. ಧಾರವಾಡದಲ್ಲಿ ಪ್ರತಿಭಟನೆ ಆದಮೇಲೆ ಉದ್ಯೋಗಾಕಾಂಕ್ಷಿಗಳು ಹೋಗಿ ಸಿದ್ದರಾಮಯ್ಯವರನ್ನ ಪರ್ಸನಲ್ ಆಗಿ ಭೇಟಿ ಮಾಡಿ, ನಮಗಿದಾಗಲೇಬೇಕು, ಸರ್ಕಾರದಲ್ಲಿ ಇಷ್ಟು ಇಲಾಖೆಗಳಲ್ಲಿ ಇಷ್ಟು ಹುದ್ದೆಗಳು ಖಾಲಿ ಇದೆ ಅಂತೇಳಿ. ಇದನ್ನು ರಿಪಬ್ಲಿಕ್ ಕನ್ನಡ 25 ದಿನಗಳ ಹಿಂದೆನೇ ಹೇಳಿತ್ತು. ಹಾಗೆ ಹೇಳಿದ 11 ದಿನಗಳ ನಂತರ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ದೊಡ್ಡದಾಗಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಈಗ 56,432 ಹುದ್ದೆ ಭರ್ತಿ ಮಾಡೋದಕ್ಕೆ ಮುಂದಾಗಿದ್ದಾರೆ. 56,000 ಒಂದೇ ಇಲಾಖೆಯಲ್ಲ, ಬೇರೆ ಬೇರೆ ಇಲಾಖೆಯಲ್ಲಿ, ಅಂದರೆ ಸರಿದೂಗಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಒಂದೊಂದು ಇಲಾಖೆನಾಗ 2,000, 3,000 ಈ ಥರ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ, ಅಂದರೆ ಸರಿದೂಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೇಗೋ ಅಟ್ಲೀಸ್ಟ್ 56,000 ಜನ ಈಗ ಹುದ್ದೆಗೆ ನೇಮಕಾತಿ ಆಗ್ತಾರೆ. ಸೊ ಅರ್ಜಿ ಹಿಡಿದು ಉದ್ಯೋಗಕ್ಕೋಸ್ಕರ ಕಾಯ್ತಿರುವಂಥ ಯುವ ಜನತೆಯ ಪೈಕಿ 56,432 ಜನಕ್ಕೆ ಹುದ್ದೆ ಭಾಗ್ಯ ಸಿಗುತ್ತೆ. ಕಳೆದ ವಾರ ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದು ಯುವ ಸಮೂಹ. ಪ್ರತಿ ಜಿಲ್ಲೆಗಳಿಂದಲೂ ಕೂಡ ಹೋಗಿ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ಧರಣಿಯನ್ನು ಮಾಡಿದರು, ಹೋರಾಟವನ್ನು ಮಾಡಿದರು. ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದ್ದಕ್ಕೆ ಈಗ ಯುವಕರ ಹೋರಾಟಕ್ಕೆ ದೊಡ್ಡ ಜಯ ಸಿಕ್ಕಿದೆ. ನಿರೀಕ್ಷೆಯಂತೆಯೇ ಉದ್ಯೋಗ ಭಾಗ್ಯ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಸ್ಪರ್ಧಾತ್ಮಕ ಪರೀಕ್ಷಾ ಆಕಾಂಕ್ಷಿಗಳಿಗೆ ಡಬಲ್ ಖುಷಿಯಾಗಿದೆ. 56,000 ಹುದ್ದೆಗಳ ಭರ್ತಿಗೆ ರಾಜ್ಯ ಸರ್ಕಾರದ ತೀರ್ಮಾನ. ಅತಿ ಹೆಚ್ಚು ಖಾಲಿ ಇರುವಂಥ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆಯಲ್ಲಿ ಎಷ್ಟು ನೇಮಕಾತಿ ಆಗುತ್ತೆ ಅದನ್ನು ನೋಡಿ. ಶಿಕ್ಷಕರ ನೇಮಕಾತಿ, ಕಂದಾಯ ಇಲಾಖೆಗಳಲ್ಲಿ ದೊಡ್ಡ ನೇಮಕಾತಿ ಆಗುತ್ತೆ ಅಂತ ಕೂಡ ಇವತ್ತು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಆದಷ್ಟು ಬೇಗ ನೇಮಕಾತಿ ಆಗಲಿ, ಮುಂದಿನ ವರ್ಷ ಅಷ್ಟೇ ಅದೆಲ್ಲವೂ ಕೂಡ ಖಾಲಿ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಮುಂದಿನ ಸುದ್ದಿ ಅಂತ ಗಮನ ಕೊಡಿ. ನಿಮಗೊಂದು ದೃಶ್ಯವನ್ನು ತೋರಿಸಿದ್ವಿ. ಸಿದ್ದರಾಮಯ್ಯ ಅವರು ಮಾತಾಡಬೇಕಾದ್ರೆ ರೈಟ್ ಸೈಡಲ್ಲಿ ನಿಮಗೆ ಕಾಣಿಸ್ತಾ ಇತ್ತು. ಧಾರವಾಡದಲ್ಲಿ ಮಾಡಿದಂಥ ಪ್ರತಿಭಟನೆ, ಇವತ್ತು ಆ ಹೋರಾಟವನ್ನು ಮಾಡಿದ್ರಲ್ಲ ಉದ್ಯೋಗಾಕಾಂಕ್ಷಿಗಳು, ಅವರ ಮನೆ ಪರಿಸ್ಥಿತಿ ನೋಡಿ. ಅದು ಬಿಡಿ, ಮನೆ ಬಿಟ್ಟು ಬಂದು ಇವತ್ತು ಅವರೆಲ್ಲರೂ ಕೂಡ PGನಲ್ಲಿ ಕಾಲವನ್ನು ಕಳೀತಾ ಇದ್ದಾರೆ. ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ನಾವಿಲ್ಲಿ ನಿಂತ್ಕೊಂಡು ಏನು ಬೇಕಾದ್ರೆ ಮಾತಾಡ್ಬೋದು. 2 ಲಕ್ಷಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇರೋದು. ಆದರೆ ಇವತ್ತು ರಾಜ್ಯ ಸರ್ಕಾರ 56,432 ಹುದ್ದೆಯನ್ನು ಭರ್ತಿ ಮಾಡೋದಾಗಿ ಹೇಳಿದೆ ಮುಂದಿನ 1 ವರ್ಷದಲ್ಲಿ. ಸರ್ಕಾರ ರಚನೆ ಮಾಡುವಂಥ ಸಂದರ್ಭದಲ್ಲಿ, ನಿಮ್ಮ ಪ್ರಚಾರದ ಸಂದರ್ಭದಲ್ಲಿ ನಾವು ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಇಷ್ಟು ವರ್ಷ ಬೇಕಾಯ್ತು ಅಂತೇಳಿ ಇವತ್ತು ತುಂಬ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಇವತ್ತು ಲಕ್ಷಾಂತರ ನಿರುದ್ಯೋಗಿಗಳು ಇವತ್ತಿನ ಬಜೆಟ್ ಮೇಲೆ ಕಣ್ಣನ್ನು ಇಟ್ಟಿದ್ರು. ಧಾರವಾಡದಲ್ಲಿ ಪ್ರತಿಭಟನೆ ಆದಮೇಲೆ ಉದ್ಯೋಗಾಕಾಂಕ್ಷಿಗಳು ಹೋಗಿ ಸಿದ್ದರಾಮಯ್ಯವರನ್ನ ಪರ್ಸನಲ್ ಆಗಿ ಭೇಟಿ ಮಾಡಿ, ನಮಗಿದಾಗಲೇಬೇಕು, ಸರ್ಕಾರದಲ್ಲಿ ಇಷ್ಟು ಇಲಾಖೆಗಳಲ್ಲಿ ಇಷ್ಟು ಹುದ್ದೆಗಳು ಖಾಲಿ ಇದೆ ಅಂತೇಳಿ. ಇದನ್ನು ರಿಪಬ್ಲಿಕ್ ಕನ್ನಡ 25 ದಿನಗಳ ಹಿಂದೆನೇ ಹೇಳಿತ್ತು. ಹಾಗೆ ಹೇಳಿದ 11 ದಿನಗಳ ನಂತರ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ದೊಡ್ಡದಾಗಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಈಗ 56,432 ಹುದ್ದೆ ಭರ್ತಿ ಮಾಡೋದಕ್ಕೆ ಮುಂದಾಗಿದ್ದಾರೆ. 56,000 ಒಂದೇ ಇಲಾಖೆಯಲ್ಲ, ಬೇರೆ ಬೇರೆ ಇಲಾಖೆಯಲ್ಲಿ, ಅಂದರೆ ಸರಿದೂಗಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಒಂದೊಂದು ಇಲಾಖೆನಾಗ 2,000, 3,000 ಈ ಥರ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ, ಅಂದರೆ ಸರಿದೂಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೇಗೋ ಅಟ್ಲೀಸ್ಟ್ 56,000 ಜನ ಈಗ ಹುದ್ದೆಗೆ ನೇಮಕಾತಿ ಆಗ್ತಾರೆ. ಸೊ ಅರ್ಜಿ ಹಿಡಿದು ಉದ್ಯೋಗಕ್ಕೋಸ್ಕರ ಕಾಯ್ತಿರುವಂಥ ಯುವ ಜನತೆಯ ಪೈಕಿ 56,432 ಜನಕ್ಕೆ ಹುದ್ದೆ ಭಾಗ್ಯ ಸಿಗುತ್ತೆ. ಕಳೆದ ವಾರ ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದು ಯುವ ಸಮೂಹ. ಪ್ರತಿ ಜಿಲ್ಲೆಗಳಿಂದಲೂ ಕೂಡ ಹೋಗಿ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ಧರಣಿಯನ್ನು ಮಾಡಿದರು, ಹೋರಾಟವನ್ನು ಮಾಡಿದರು. ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದ್ದಕ್ಕೆ ಈಗ ಯುವಕರ ಹೋರಾಟಕ್ಕೆ ದೊಡ್ಡ ಜಯ ಸಿಕ್ಕಿದೆ. ನಿರೀಕ್ಷೆಯಂತೆಯೇ ಉದ್ಯೋಗ ಭಾಗ್ಯ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು.
ಸ್ಪರ್ಧಾತ್ಮಕ ಪರೀಕ್ಷಾ ಆಕಾಂಕ್ಷಿಗಳಿಗೆ ಡಬಲ್ ಖುಷಿಯಾಗಿದೆ. 56,000 ಹುದ್ದೆಗಳ ಭರ್ತಿಗೆ ರಾಜ್ಯ ಸರ್ಕಾರದ ತೀರ್ಮಾನ. ಅತಿ ಹೆಚ್ಚು ಖಾಲಿ ಇರುವಂಥ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆಯಲ್ಲಿ ಎಷ್ಟು ನೇಮಕಾತಿ ಆಗುತ್ತೆ ಅದನ್ನು ನೋಡಿ. ಶಿಕ್ಷಕರ ನೇಮಕಾತಿ, ಕಂದಾಯ ಇಲಾಖೆಗಳಲ್ಲಿ ದೊಡ್ಡ ನೇಮಕಾತಿ ಆಗುತ್ತೆ ಅಂತ ಕೂಡ ಇವತ್ತು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಆದಷ್ಟು ಬೇಗ ನೇಮಕಾತಿ ಆಗಲಿ, ಮುಂದಿನ ವರ್ಷ ಅದೆಲ್ಲವೂ ಕೂಡ ಖಾಲಿ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಮುಂದಿನ ಸುದ್ದಿ ಅಂತ ಗಮನ ಕೊಡಿ. ನಿಮಗೊಂದು ದೃಶ್ಯವನ್ನು ತೋರಿಸಿದ್ವಿ ಸಿದ್ದರಾಮಯ್ಯ ಅವರು ಮಾತಾಡಬೇಕಾದ್ರೆ. ರೈಟ್ ಸೈಡಲ್ಲಿ ನಿಮಗೆ ಕಾಣಿಸ್ತಾ ಇತ್ತು ಧಾರವಾಡದಲ್ಲಿ ಮಾಡಿದಂಥ ಪ್ರತಿಭಟನೆ. ಇವತ್ತು ಆ ಹೋರಾಟವನ್ನು ಮಾಡಿದ್ರಲ್ಲ ಉದ್ಯೋಗಾಕಾಂಕ್ಷಿಗಳು, ಅವರ ಮನೆ ಪರಿಸ್ಥಿತಿ ನೋಡಿ. ಅದು ಬಿಡಿ, ಮನೆ ಬಿಟ್ಟು ಬಂದು ಇವತ್ತು ಅವರೆಲ್ಲರೂ ಕೂಡ PGನಲ್ಲಿ ಕಾಲವನ್ನು ಕಳೀತಾ ಇದ್ದಾರೆ. ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ನಾವಿಲ್ಲಿ ನಿಂತ್ಕೊಂಡು ಏನು ಬೇಕಾದ್ರೆ ಮಾತಾಡ್ಬೋದು. 2 ಲಕ್ಷಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇರೋದು. ಆದರೆ ಇವತ್ತು ರಾಜ್ಯ ಸರ್ಕಾರ 56,432 ಹುದ್ದೆಯನ್ನು ಭರ್ತಿ ಮಾಡೋದಾಗಿ ಹೇಳಿದೆ. ಮುಂದಿನ 1 ವರ್ಷದಲ್ಲಿ ಸರ್ಕಾರ ರಚನೆ ಮಾಡುವಂಥ ಸಂದರ್ಭದಲ್ಲಿ, ನಿಮ್ಮ ಪ್ರಚಾರದ ಸಂದರ್ಭದಲ್ಲಿ ನಾವು ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಇಷ್ಟು ವರ್ಷ ಬೇಕಾಯ್ತು ಅಂತೇಳಿ ಇವತ್ತು ತುಂಬ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಇವತ್ತು ಲಕ್ಷಾಂತರ ನಿರುದ್ಯೋಗಿಗಳು ಇವತ್ತಿನ ಬಜೆಟ್ ಮೇಲೆ ಕಣ್ಣನ್ನು ಇಟ್ಟಿದ್ರು. ಧಾರವಾಡದಲ್ಲಿ ಪ್ರತಿಭಟನೆ ಆದಮೇಲೆ ಉದ್ಯೋಗಾಕಾಂಕ್ಷಿಗಳು ಹೋಗಿ ಸಿದ್ದರಾಮಯ್ಯವರನ್ನ ಪರ್ಸನಲ್ ಆಗಿ ಭೇಟಿ ಮಾಡಿ, ನಮಗಿದಾಗಲೇಬೇಕು, ಸರ್ಕಾರದಲ್ಲಿ ಇಷ್ಟು ಇಲಾಖೆಗಳಲ್ಲಿ ಇಷ್ಟು ಹುದ್ದೆಗಳು ಖಾಲಿ ಇದೆ ಅಂತೇಳಿ. ಇದನ್ನು ರಿಪಬ್ಲಿಕ್ ಕನ್ನಡ 25 ದಿನಗಳ ಹಿಂದೆನೇ ಹೇಳಿತ್ತು. ಹಾಗೆ ಹೇಳಿದ 11 ದಿನಗಳ ನಂತರ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ದೊಡ್ಡದಾಗಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಈಗ 56,432 ಹುದ್ದೆ ಭರ್ತಿ ಮಾಡೋದಕ್ಕೆ ಮುಂದಾಗಿದ್ದಾರೆ. 56,000 ಒಂದೇ ಇಲಾಖೆಯಲ್ಲ, ಬೇರೆ ಬೇರೆ ಇಲಾಖೆಯಲ್ಲಿ, ಅಂದರೆ ಸರಿದೂಗಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಒಂದೊಂದು ಇಲಾಖೆನಾಗ 2,000, 3,000 ಈ ಥರ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ, ಅಂದರೆ ಸರಿದೂಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೇಗೋ ಅಟ್ಲೀಸ್ಟ್ 56,000 ಜನ ಈಗ ಹುದ್ದೆಗೆ ನೇಮಕಾತಿ ಆಗ್ತಾರೆ. ಸೊ ಅರ್ಜಿ ಹಿಡಿದು ಉದ್ಯೋಗಕ್ಕೋಸ್ಕರ ಕಾಯ್ತಿರುವಂಥ ಯುವ ಜನತೆಯ ಪೈಕಿ 56,432 ಜನಕ್ಕೆ ಹುದ್ದೆ ಭಾಗ್ಯ ಸಿಗುತ್ತೆ. ಕಳೆದ ವಾರ ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದು ಯುವ ಸಮೂಹ. ಪ್ರತಿ ಜಿಲ್ಲೆಗಳಿಂದಲೂ ಕೂಡ ಹೋಗಿ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ಧರಣಿಯನ್ನು ಮಾಡಿದರು, ಹೋರಾಟವನ್ನು ಮಾಡಿದರು. ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದ್ದಕ್ಕೆ ಈಗ ಯುವಕರ ಹೋರಾಟಕ್ಕೆ ದೊಡ್ಡ ಜಯ ಸಿಕ್ಕಿದೆ. ನಿರೀಕ್ಷೆಯಂತೆಯೇ ಉದ್ಯೋಗ ಭಾಗ್ಯ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು. ಸ್ಪರ್ಧಾತ್ಮಕ ಪರೀಕ್ಷಾ ಆಕಾಂಕ್ಷಿಗಳಿಗೆ ಡಬಲ್ ಖುಷಿಯಾಗಿದೆ. 56,000 ಹುದ್ದೆಗಳ ಭರ್ತಿಗೆ ರಾಜ್ಯ ಸರ್ಕಾರದ ತೀರ್ಮಾನ. ಅತಿ ಹೆಚ್ಚು ಖಾಲಿ ಇರುವಂಥ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆಯಲ್ಲಿ ಎಷ್ಟು ನೇಮಕಾತಿ ಆಗುತ್ತೆ ಅದನ್ನು ನೋಡಿ. ಶಿಕ್ಷಕರ ನೇಮಕಾತಿ, ಕಂದಾಯ ಇಲಾಖೆಗಳಲ್ಲಿ ದೊಡ್ಡ ನೇಮಕಾತಿ ಆಗುತ್ತೆ ಅಂತ ಕೂಡ ಇವತ್ತು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಆದಷ್ಟು ಬೇಗ ನೇಮಕಾತಿ ಆಗಲಿ, ಮುಂದಿನ ವರ್ಷ ಅದೆಲ್ಲವೂ ಕೂಡ ಖಾಲಿ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಮುಂದಿನ ಸುದ್ದಿ ಅಂತ ಗಮನ ಕೊಡಿ.